ನಮಸ್ಕಾರ ಎಲ್ರಿಗೂ, ತೇಜಸ್ವಿನಿ ನಿಶ್ಚಿತ್ ಚಾನಲ್ಗೆ ಸ್ವಾಗತ. ಇವತ್ತು ನೈಟು ನನ್ನ ಹಸ್ಬೆಂಡ್ ಬರ್ಡೇ ಆದ್ರಿಂದ ಮಿಡ್ ನೈಟಲ್ಲಿ ಸರ್ಪ್ರೈಸ್ ಕೊಡೋಣ ಅಂತ ಕೇಕ್ ತರಿಸಿ ರೆಡಿ ಮಾಡ್ತಾ ಇದ್ದೆ. ನಮ್ಮ ರೂಮಲ್ಲೇ ಮಾಡ್ತಾ ಇದೆ. ನಾವು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಆಚೆ ಎಲ್ಲ ಮಲಗಿದ್ರು, ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕೇಕ್ ತಂದು ಎಲ್ಲ ರೆಡಿ ಮಾಡಿ ಎಬ್ರಿಸೋಣ ಅಂತ ಹೋದ್ರೆ 3 ಸಲ ಎಬ್ರಿಸಿದ್ರು ಎದ್ದೊಳ್ಳಿಲ್ಲ. ಒಂದ್ಸಲಿ ಬ್ಲಾಸ್ಟರ್ ಜನಗಳಿಗೆ ಯಾರು ಬರುತ್ತಾರ. ನಾನು ಸತ್ತೋಯ್ತೀನಿ ಕಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಿತ್ಯ, ಹಾಯ್ ತೇಜಸ್ವಿನಿ, ನೋಡಿ ನಿಮ್ಮ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಗಂಡನ ಬರ್ಡೇ ಸ್ಪೆಷಲ್ ಆದ್ದರಿಂದ ಫುಲ್ ನಾನ್ ವೆಜ್ ಮಾಡ್ತಾಯಿದ್ದು. ಈ ನಾನ್ ವೆಜ್ಜಲ್ಲಿ ಫಸ್ಟ್ ಬಿರಿಯಾನಿ ಮಾಡಿ, ಆಮೇಲೆ ಫ್ರೈ ಮಾಡಿ, ಚಿಕನ್ ಫ್ರೈ ಮಾಡಿ, ಹಾಗೆ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಬಾಬ್ ಬಿರಿಯಾನಿಗೆ ಮಸಾಲೆ ಎಲ್ಲ ರೆಡಿ ಮಾಡಿದ್ದು, ರುಬ್ಬಿ ಮೇನ್ ಬಿರಿಯಾನಿಗೆ ಸ್ಟಾರ್ಟ್ ಮಾಡಬೇಕಿತ್ತು. ಅಷ್ಟರಲ್ಲಿ ಚಿಕನ್ ಎಲ್ಲ ಕ್ಲಿಯರ್ ಮಾಡ್ಕೊಬಿಡೋಣ ತೊಳೆದು ಅಂತ ಮಾಡ್ತಾಯಿದ್ದೆ. ಹಾಗೆ ಇವತ್ತು ಅವ್ರಿಗೆ ಬರ್ಡೇ ಸ್ಪೆಷಲ್ ಅದರಿಂದ ಸರ್ಪ್ರೈಸ್ ಕೊಡೋಣ ಡೆಕೋರೇಷನ್ ಮಾಡಿ ಅಂತ ಅಂದ್ಕೊಂಡೆ. ಅವರು ರೂಮಲ್ಲಿ ಮಲಗಿದ್ರು, ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಸರ್ಪ್ರೈಸ್. ಅಲ್ಲಿ ಬರ್ಡೇ ಡೆಕೋರೇಷನ್ ನಡೀತಾ ಇದ್ದೆ. ಇಲ್ಲಿ ನಂದು ಕಿಚನ್ ಸೆಲೆಬ್ರೇಷನ್ ನಡೀತಾ ಇತ್ತು. ಅವರೇ ನಮ್ಮಮ್ಮ. ನಂಗೆ ಚೆನ್ನಾಗಿಲ್ಲ, ಆಮೇಲೆ ತೋರಿಸಿ. ಹಾಯ್ ಧನ್ವೀರ್, ಹಾಂ ನೋಡಿ, ಹಾಂ ಹೇಳೆ ಕೈ ತೋರಿಸಿ. ಅವ್ರ ಇನ್ಸ್ಟಾಗ್ರಾಮ್ ಐಡಿನ ಟ್ಯಾಗ್ ಮಾಡಿ. ನೋಡಿ ಮೈದಾ ಸೇಟ್ ಅವರು, ಇವರು ಎಲ್ಲ ನೋಡಿದೀರ ವಿಡಿಯೋದಲ್ಲಿ. ಇಲ್ಲಿದ್ದಾನೆ ತೀಟೆ ಸುಬ್ಬ. ಬರ್ಡೇ ಡೆಕೋರೇಷನ್ ಅಂತೂ ತುಂಬ ಸೂಪರಾಗಿ ಮಾಡಿಕೊಟ್ಟ. ಇನ್ನೂ ಇದು ರೆಡಿ ಆಗ್ತಾ ಇದೆ. ನಿಮ್ಗೇನಾದರೂ ಈವೆಂಟ್ಸ್ ಮಾಡಬೇಕು ಅಂದರೆ ಇವರು ಸ್ಪಾರ್ಕ್ ಈವೆಂಟ್ ಅಂತ ನಮ್ಮ ಅಣ್ಣನೇ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನನ್ನ ತಂಗಿ ಚಿಕನ್ ಫ್ರೈಗೆ ರೆಡಿ ಮಾಡ್ತಾವಳೆ. ನನ್ನ ವಾರ್ಗೀತಿ ಬಿರಿಯಾನಿ ಮಾಡ್ತಾವ್ರೆ. ನನ್ನ ಮೈದಾರ್ ಗುರಾಯಿಸ್ತವ್ರೆ. ಡೆಕೋರೇಷನ್ ಮುಗ್ದಿದೆ ಒಂದು ರೇಂಜ್ಗೆ. ನಮ್ಮ ಹಸ್ಬೆಂಡ್ ರೂಮಲ್ಲಿ ಮಲ್ಕೊಬಿಟ್ಟವ್ರೆ, ಕರಿಬೇಕಷ್ಟೇ. ನಾನಂತೂ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ನಾನಂತೂ ಬರ್ಡೇ ಡೆಕೋರೇಷನ್ ನೋಡಿ ಫುಲ್ ಖುಷಿ ಆಗೋಯ್ತು. ನಮ್ಮನೆ ಸ್ವಲ್ಪ ಚಿಕ್ಕದಾಗಿದ್ರು ಅವನು ಡೆಕೋರೇಷನ್ ಮಾತ್ರ ತುಂಬಾ ಸೂಪರ್ ಆಗಿ ಮಾಡ್ಕೊಟ್ಟಿದ್ದ. ನಿಮ್ಗೆ ಯಾವ್ದಾದ್ರು ಇವೆಂಟ್ಸ್ಗೆ ಈ ತರ ಮಾಡಿಸ್ಬೇಕು ಅನ್ಸಿದ್ರೆ ಈ ಒಂದು ಸ್ಪಾರ್ಕ್ ಇವೆಂಟ್ ಅಂತ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಲಾಸ್ಟಲ್ಲಿ ಹಾಕಿರ್ತೀನಿ. ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ. ಏನ್ ಕೇಕ್ ಕಟ್ ಮಾಡೋದು ಒಬ್ರಾದ್ರೆ, ವಿಡಿಯೋ ಮಾಡೋರು ಒಂದು 10 ಜನ ಇದ್ರು. ಫುಲ್ಲು ಎಲ್ಲ ವಿಡಿಯೋ ಫೋಟೋ ತೆಗಿತಾ ಇದ್ರು. ಕ್ಯಾಮ್ರಾ ತರಿಸಿರ್ಲಿಲ್ಲ, ಅದಕ್ಕೋಸ್ಕರ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ,
ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇವಳೇ ನನ್ನ ತಂಗಿ ಮಾನ್ಯ ಅಂತ, ಅವ್ರ ಮಗ ಧನು ಅಂತ. ಇವಳು ನನ್ನ ಚಿಕ್ಕ ತಂಗಿ ಸ್ವಾತಿ. ನನ್ನ ಹಸ್ಬೆಂಡ್ಗಂತೂ ಹಾರ ಪೇಟ ಎಲ್ಲ ಕೊಟ್ಟು ಫುಲ್ ಸನ್ಮಾನ ಗಿನ್ಮಾನ ಎಲ್ಲ ಮಾಡ್ಬಿಟ್ಟಿದ್ರು ಜೋರಾಗೆ ಮನೆಯಲ್ಲಿ. ಬಾಳೆಲ್ಲ ಹಾಲು ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು ಅದೇ ದೊಡ್ಡಮ್ಮ ಊಟ ಹೆಂಗಿತ್ತು? ದೊಡ್ಡಮ್ಮ ಊಟ ಹೆಂಗಿತ್ತು? ದೊಡ್ಡಮ್ಮ ಊಟ ಹೆಂಗಿತ್ತು? ಚಂದ್ರಂಟಿ ಗಿರಿಯಣ್ಣ ಅಲ್ಲಿಂದನೇ ಹೇಳಿ ಊಟ ಹೆಂಗಿತ್ತು? ಅಣ್ಣ ಊಟನೇ ಮಾಡಿಲ್ಲ ಸರ್. ಹೆಂಗಿದೆ ಊಟ? ಏನೋ ಒಂದ್ ಮೂಳೆನೂ ಬಿಟ್ಟಿಲ್ಲ. ಅದನ್ನ ಹೇಳಿದೆ ಎಲ್ಲ ಕಚ್ಕೊಂಡು ಹಾಕ್ಬಿಟ್ಟಿದ್ಯಾ. ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಫೈನಲಿ ಇದೇ ನಮ್ಮ ಫುಲ್ ಫ್ಯಾಮಿಲಿ ಗ್ಯಾಂಗು ಎಲ್ಲ ಸೇರಿಕೊಂಡು ಬರ್ಡೇನ ತುಂಬ ಸೆಲೆಬ್ರೇಟ್ ಚೆನ್ನಾಗಿ ಮಾಡ್ದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.